ನಡೆಸುವುದು ಹೇಗೆ ಅಂತೇಳಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿದಾಗ ತದನಂತರ ಎನ್.ಎಸ್. ಹರ್ಡೇಕರ್ ಅವರಿಗೆ ಹೇಳ್ತಾರೆ, ಹರ್ಡೇಕರ್ ಅವರೇ, ನೀವು ಅಮೆರಿಕದಲ್ಲಿ ಓದುತ್ತಿರುವಾಗ ಅಲ್ಲಿ ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿ ಒಳ್ಳೆ ರೀತಿಯಿಂದ ಸೇವೆ ಮಾಡಿದಿರಿ. ಇಲ್ಲಿ ಭಾರತ ದೇಶದಲ್ಲಿ ಕೂಡ ನೀವು ಒಂದು ಸೇವೆ ಮಾಡೋಕ್ಕೆ ಒಂದು ಶಿಸ್ತುಬದ್ಧವಾದ ಒಂದು ಸಂಸ್ಥೆಯನ್ನು ಕಟ್ಟಿ ಅಂತ ಹೇಳಿದಾಗ ಅದೇ ದಿನಾಂಕ 28/12/1923 ಈ ಒಂದು ಹಿಂದೂಸ್ತಾನಿ ಸೇವಾದಳ ಅಂತ ಹೇಳಿ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಇದರ ದೇಹ ಉದ್ದೇಶಗಳು ಏನು? ಅನೇಕ ಜನ ಯುವಕರಿಗೆ, ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ಎಲ್ಲರಿಗೇನಪ್ಪ ಅಂದರೆ, ಮೊದಲು ನಮ್ಮ ಜೀವವನ್ನು ಕಾಪಾಡಿಕೊಳ್ಳುವುದು. ಜೀವ ನೋಡಿ, ನಮ್ಮ ಜೀವ ಇದ್ದರೆ ನಾವು ಬೇಕಾದ ಸಾಧನೆ ಮಾಡ್ಬೋದು. ಜೀವನ ಎಲ್ಲ ಸಾಧನೆ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಮೊದಲು ನಮ್ಮ ಜೀವವನ್ನು ಕಾಪಾಡಿಕೊಳ್ಳುವುದು. ಎರಡನೇದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು. ಮೂರನೇದು ಏನಪ್ಪ ಅಂದರೆ, ನಾವು ಒಳ್ಳೆ ಶಿಕ್ಷಣವನ್ನು ಓದಬೇಕು. ಹೋಗ್ತಾ ಇರ್ತಾರೆ. ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮರೆಡ್ಡಿ ಗೌಡ ಸರ್ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರು ಕೂಡ ಆಗಿದ್ದಾರೆ, DCC ಬ್ಯಾಂಕಿನ ನಿರ್ದೇಶಕರು ಕೂಡ ಆಗಿದ್ದಾರೆ, ಸಮಾಜ ಸೇವಕರು ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆ ಸದಾ ಮಾರ್ಗದರ್ಶನ ಮತ್ತು ನಮಗೆ ಸಹಾಯವನ್ನು ನೀಡತಕ್ಕಂಥ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ರಾಜು ಬೇಲ್ಮಂಚಿ ನಮ್ಮ ಜಿಲ್ಲಾ ಸಮಿತಿಯ ಖಜಾಂಚಿಗಳು ಕೂಡ ಆಗಿದ್ದಾರೆ. ಅವರು ಕೂಡ ನಮಗೆ ಸದಾ ಸಹಾಯ ಸಹಕಾರ ಕೂಡ ನೀಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆ ಯಾವಾಗಲೂ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ